ಸೊ ಕೆಲವೊಬ್ಬರು ತಿಂಗಳು ಪೂರ್ತಿ ಮಾಡ್ತಾರೆ. ಸೊ ನಾವು ಆ ರೀತಿ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ 9 ದಿನದ ವ್ರತ ವರ್ಷನೂ ನಾನು ಆಚರಣೆ ಮಾಡ್ಕೊಂಡು ಬರುವಂಥದ್ದು. ಸೊ ಮೊದಲನೇ ದಿನ ಎಷ್ಟು ನಾವು ಆ ಪೂಜೆಗೋಸ್ಕರ ಎಷ್ಟು ಕೆಲಸ ಮಾಡ್ತೀವಿ ಅಂದರೆ ತುಂಬ ಪ್ರೆಸರ್ ಕೊಟ್ಟು ಕೆಲಸ ಮಾಡ್ತೀವಿ. ಅಂದರೆ ಆಸಕ್ತಿಯಿಂದ ನಾಳೆ ಪೂಜೆ ಮಾಡಬೇಕು ಅಂತ ಹೇಳಿ ಎಲ್ಲ ರೀತಿಯೂ ತಯಾರು ಮಾಡ್ಕೋತೀವಲ್ವ ಮೊದಲನೇ ಪೂಜೆ ಅಂದರೆ. ಸೊ ಹಾಗಾಗಿ ಕೊನೆಯ ಪೂಜೆನೂ ಅಷ್ಟೇ ಕೆಲಸ ಇರುತ್ತೆ. ಸೊ ಹಾಗಾಗಿ ಹಿಂದಿನ ದಿನವೇ ನಾನು ಹಾರಗಳೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಯಾಕಪ್ಪ ಅಂತಂದರೆ ನಾನು ಹರಳಿಕಟ್ಟೆ ಹತ್ರ ಪೂಜೆ ಮಾಡೋದಕ್ಕೆ ಹೋಗ್ತೀನಲ್ವ, ಅಲ್ಲಿ ಕೆಳಗಡೆ ಪುಟ್ಪುಟಾಣಿ ಗುಡಿಗಳಿವೆ. ಗಣೇಶನ ಗುಡಿ ಮತ್ತು ರಾಮಾಂಜನೇಯ ಅಂದರೆ ಹನುಮಂತನ ಗುಡಿ ಇದೆ. ಸೊ ಎರಡು ದೇವರಿಗೂ ಕೂಡ ನಾನು ಹಾರವನ್ನು ತಯಾರು ಮಾಡ್ಕೋತಾ ಇದ್ದೀನಿ. ಒಂದು ಸೇವಂತಿಗೆ ಹೂವಿನ ಹಾರ, ಇನ್ನೊಂದು ವಿಳ್ಯದೆಲೆ ಹಾರ. ಅಂದರೆ ಆಂಜನೇಯನಿಗೆ ತುಂಬಾ ಇಷ್ಟ ಅಲ್ವಾ. ಸೊ ಹಾಗಾಗಿ ನಾನು ವಿಳ್ಯದೆಲೆ ಹಾರನೂ ಕೂಡ ಮಾಡಿಕೊಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ನಾವೀಗ ಹೊರಗಡೆ ಹಾರನ ಪರ್ಚೇಸ್ ಮಾಡಿದ್ರೆ ಸ್ವಲ್ಪ ದುಡ್ಡನ್ನ ಖರ್ಚು ಮಾಡಬೇಕಾಗುತ್ತೆ. ಈ ರೀತಿ ಬಿಡುವನ್ನು ತಂದು ನಾವೇ ಫ್ರೀ ಟೈಮಲ್ಲಿ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ನಮಗೂ ಒಂಥರ ಫೀಲ್ ಆಗುತ್ತೆ, ದೇವರಿಗೆ ಹಾರ ಹೊಲಿದ್ವಿ ಅಂತೇಳಿ. ಮತ್ತು ಎಲೆ ಹಾರ ಎಲ್ಲೂ ಹೊರಗಡೆ ಸಿಗಲ್ಲ, ನಾವೇ ತಯಾರು ಮಾಡ್ಕೋಬೇಕು. ಸೊ ತುಂಬಾ ಚೆನ್ನಾಗಿರುತ್ತೆ. ಶ್ರೀರಾಮ ನಾಮವನ್ನು ಹೇಳಿಕೊಂಡು ತಯಾರು ಮಾಡಿದ್ರೆ ಸೊ ತುಂಬಾ ಒಳ್ಳೆಯದು ಅಂತ ಎಲ್ಲೋ ಕೇಳಿದ್ದೀನಿ. ಸೊ ಹಾಗಾಗಿ ಮನೇಲಿ ಫ್ರೀಯಾಗಿದ್ದೆ, ಕೂತ್ಕೊಂಡು ಇವಾಗ ಹಾರ ಎಲ್ಲ ರೆಡಿ ಮಾಡಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಸದ್ಯಕ್ಕಂತೂ ಎಲ್ಲ ರೆಡಿ ಆಯಿತು. ಹಿಂದಿನ ದಿನವೇ ಎಲ್ಲ ಪ್ರಿಪ್ರೇಷನ್ ಪೂಜೆ ಮಾಡುವಂತಹ ವಸ್ತುಗಳನ್ನೆಲ್ಲ ಎತ್ತಿಟ್ಕೊಬಿಟ್ರೆ ತುಂಬಾ ಈಸಿ ಆಗುತ್ತಲ್ವ. ಯಾಕಂದರೆ ಬೆಳಿಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆಗಿರೋದ್ರಿಂದ ಬೇಗನೆ ಎಲ್ಲ ರೆಡಿ ಮಾಡ್ಕೋಬೇಕು. ಹಿಂದಿನ ದಿನವೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗಿನ ಜಾವ ಈಗ ಕರೆಕ್ಟಾಗಿ 3 ಗಂಟೆ ಆಗಿದೆ. ಈಗ ನಾನು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಅರಿಶಿನ ಕುಂಕುಮ ಹಾಕೋತಾ ಇದ್ದೀವಿ. ಯಾಕಂದರೆ ದೇವರಿಗೆ ನೈವೇದ್ಯ ಮಾಡಬೇಕು ಅಂದರೆ ಸ್ಟವ್ವು ಸ್ವಚ್ಛವಾಗಿರಬೇಕು. ಯಾಕಂದರೆ ನಮಗೆ ನಾವು ಅಡುಗೆ ಮಾಡ್ಕೋತೀವಲ್ವ, ಹಾಗಾಗಿ ಮಡಿ ಮಾಡಬೇಕು. ದೇವರಿಗೆ ನೈವೇದ್ಯ ಮಾಡಬೇಕು ಅಂದರೆ ಸ್ಟವ್ ಕ್ಲೀನಾಗಿರಬೇಕು. ಈ ಸಂಪ್ರದಾಯನ ನಮ್ಮ ಅತ್ತೆ ಹೇಳಿಕೊಟ್ಟಿದ್ದು. ಯಾವುದೇ ಒಂದು ಹಬ್ಬ ಆಗಲಿ, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಹಿಂದಿನ ದಿನವೇ ಸ್ಟವ್ನ ನೀನು ತೊಳೆದು ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಬಿಟ್ರೆ ಅಲ್ಲಿಗೆ ಓಕೆ, ನಾವು ಮಾಡುವಂಥ ಅಡುಗೆ ಆ ದೇವರಿಗೆ ಸಲ್ಲುತ್ತೆ, ಅಡುಗೆನೂ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ ಅತ್ತೆ ಹೇಳ್ಕೊಟ್ಟಿದ್ರು. ಸೊ ನಾನು ಪ್ರತಿ ವಾರ ಸೋಮವಾರ ಮಾಡ್ತೀನಿ. ನಾನು ಭಾನುವಾರ ಟೈಮು ಈ ರೀತಿ ಮಾಡ್ಕೋತೀನಿ. ಸ್ಟವ್ಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಹೂವಿಟ್ಟು ಈಗ ನಾನು ಹುಗ್ಗಿ ಮಾಡ್ತಾಯಿದ್ದೀನಿ. ಅಂದರೆ ಸಿಹಿ ಪೊಂಗಲ್ ಮೊದಲನೇ ದಿನವೂ ವಿಷ್ಣುಗೆ ಹುಗ್ಗಿನೇ ಮಾಡಿದ್ದೆ, ಕೊನೆಯ ದಿನವೂ ಹುಗ್ಗಿನೇ ಮಾಡ್ತಾಯಿದ್ದೀನಿ. ಮಾಡೋರು ಪ್ರತಿನಿತ್ಯ ಮಾಡ್ತಾರೆ 9 ದಿನ. ಸೊ ನಾನು 2 ದಿನ ಈ ಹುಗ್ಗಿನ ತಯಾರಿಸುವಂಥದ್ದು. ಹುಗ್ಗಿ ಅಂದರೆ ಸಮ ಪ್ರಮಾಣದಲ್ಲಿ ಅಕ್ಕಿ ಮತ್ತು ಬೇಳೆ ಅಂದರೆ ಹೆಸರು ಬೇಳೆ ಸಮ ಪ್ರಮಾಣದಲ್ಲಿ ಬೇಯಿಸ್ಕೊಂಡು ಅದನ್ನು ಮಾಡುವಂಥದ್ದು. ಮೊದಲು ಡ್ರೈ ಫ್ರೈ ಮಾಡಿಬಿಟ್ಟು ಆಮೇಲೆ ಅದನ್ನು 1-2 ವಿಸಲ್ ಕೂಗಿಸ್ಕೊಂಡ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ. ಪಕ್ಕದಲ್ಲಿ ರೆಡಿ ಆಯಿತು. ತುಪ್ಪನ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಕರ್ಕೋತಾ ಇದ್ದೀನಿ. ಆಗಿದ ತಕ್ಷಣನೇ ಈಗ ಅದ್ರ ಮೇಲೆ ಹಾಕ್ಕೊಂಡು ಆಲ್ರೆಡಿ ಕಾಯಿ ಮತ್ತು ಅಂದರೆ ಕೊಬ್ಬರಿಕಾಯಿ ಮತ್ತು ಬೆಲ್ಲದ ಪುಡಿನೂ ಕೂಡ ಹಾಕಿ ಎಲ್ಲ ಚೆನ್ನಾಗಿ ಮಿಠಾಯಿ ಥರ ಮೆಲ್ಟ್ ಆಗಬೇಕು. ಆ ರೀತಿ ಇದ್ದರೆ ಚೆನ್ನಾಗಾಗುತ್ತೆ. ಎಲ್ಲ ಪ್ರಿಪೇರ್ ಆಯಿತು. ಲೋ ಫ್ಲೇಮಲ್ಲಿ ಒಂದು 2 ಮಿನಿಟ್ಸ್ ಬಿಟ್ಟರೆ ಪೊಂಗಲೆಲ್ಲ ರೆಡಿ ಆಯಿತು. ನಂತರ ಈಗ ನಮ್ಮನೆ ದೇವ್ರಿಗೂ ಕೂಡ ನಾವು ನೈವೇದ್ಯಕ್ಕೆ ಇಡಬೇಕು. ನಮ್ಮನೆ ದೇವ್ರನ್ನ ಪೂಜೆ ಮಾಡೋದಕ್ಕಿಂತ ಮುಂಚಿತವಾಗಿ ಬೇರೆ ಕಡೆ ಹೋಗಿ ಪೂಜೆ ಮಾಡಿದ್ರೆ ಆ ಪೂಜಾ ಫಲ ನಮಗೆ ಸಲ್ಲಲ್ಲ. ಸೊ ಹಾಗಾಗಿ ನಮ್ಮನೆ ದೇವ್ರಿಗೂ ಕೂಡ ನೈವೇದ್ಯವನ್ನೆಲ್ಲ ಇಟ್ಟು ದೇವ್ರ ಮನೆ ಅದು ಪೊಂಗಲೆಲ್ಲ ರೆಡಿ ಆಗ್ತಾಯಿತ್ತಲ್ವ, ಅಷ್ಟರಲ್ಲಿ ದೇವ್ರ ಮನೆ ಎಲ್ಲ ನಾನು ರೆಡಿ ಮಾಡಿ ಈಗ ದೀಪನ ಹಚ್ತಾ ಇದ್ದೀನಿ. ಕರೆಕ್ಟಾಗಿ ಇವಾಗ 4:15 ಆಗಿದೆ. ದೀಪ ಹಚ್ತಾ ಇದ್ದೀನಿ. ನಾನು ದೀಪ ಹಚ್ಚಿ ಮಂತ್ರ ಎಲ್ಲ ಹೇಳಿ ಹೋಗುವಷ್ಟರಲ್ಲಿ ಅಂದರೆ ಅರಳಿಕಟ್ಟೆ ಹತ್ರ ಹೋಗುವಷ್ಟರಲ್ಲಿ ಕರೆಕ್ಟಾಗಿ 4:35 ಆಗುತ್ತೆ. ಆಗ ಅರಳಿಕಟ್ಟೆಗೆ ಪೂಜಾ ಟೈಮ್ ಅಂದರೆ 4:15 5:15 ಒಳಗಡೆ ಮಾಡಬೇಕು. ತುಂಬಾ ಶುಭ ಫಲ ಕೊಡುವಂತಹ ಸಮಯ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಎಲ್ಲ ರೀತಿ ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀನಿ. ಕಾಯಿ ಹೊಡೆದು ಪೂಜೆ ಮಾಡುವಂಥದ್ದು ಅರಳಿಕಟ್ಟೆ ಹತ್ರ ಆಗಿರೋದ್ರಿಂದ ಇಲ್ಲೇನು ಕಾಯಿ ಹೊಡೆಯಲ್ಲ. ಜಸ್ಟ್ ಹಣ್ಣ ಇಟ್ಟು ಏನನ್ನು ನೈವೇದ್ಯ ಮಾಡಿರ್ತೀನೋ ಆ ನೈವೇದ್ಯನ ಇಟ್ಟು ಪೂಜೆ ಮಾಡುವಂಥದ್ದು. ಸೊ ಇವತ್ತು ಒಂದು ಖುಷಿ ಆಯಿತು. ಈಗ ನಾವೇನೋ ಒಂದು ವ್ರತ ಪೂಜೆನ ಮಾಡ್ತಾಯಿರ್ತೀವಿ, ಆ ಪೂಜೆಗೆ ತಕ್ಕಂತೆ ಒಂದು ಶುಭ ಸೂಚನೆಯನ್ನು ಕೊಟ್ಟರೆ ನಮ್ಮ ಮನಸ್ಸಿಗೆ ಎಷ್ಟು ಆಹ್ಲಾದಕರ ಆಗುತ್ತಲ್ವ. ಸೊ ಏನು ಅಂತ ನಾನು ಮುಂದೆ ಹೇಳ್ತೀನಿ, ಫುಲ್ ವಿಡಿಯೋ ವಾಚ್ ಮಾಡಿ. ನನಗಂತೂ ಫುಲ್ ಖುಷಿ ಆಯಿತು. ಆ ಸನ್ನಿವೇಶ ಸಿಚುಯೇಷನ್ ಬಂದ ತಕ್ಷಣ ಇದೇನಪ್ಪ ಹೀಗಾಗ್ಬಿಡ್ತಲ್ಲ ಅಂತ 1 ನಿಮಿಷ
ಟೆನ್ಷನ್ ಆದ್ರೂ ನಮ್ಮ ಮನೆಯವರು ಇದು ಒಳ್ಳೇದಕ್ಕೇ ತಲೆ ಕೆಡಿಸ್ಕೋಬೇಡ ಅಂದರು. ಆದರೂ ಕೂಡ ಮನೆಗೆ ಬಂದ ತಕ್ಷಣವೇ ನಮ್ಮ ಅಮ್ಮಗೆ ಫೋನ್ ಮಾಡಿದೆ, ನಮ್ಮ ಅತ್ತೆಗೆ ಫೋನ್ ಮಾಡಿದೆ, ಈ ರೀತಿ ಆಗಿದೆ ಅಂತ. ಅವರೆಲ್ಲರೂ ಕೂಡ ಸೊ ಅದು ಶುಭ ಸೂಚನೆಯೇ, ತಲೆ ಕೆಡಿಸ್ಕೋಬೇಡ, ಒಳ್ಳೇದದು ಅಂತ ಹೇಳಿದ್ರು. ಆಗ ಮನಸ್ಸಿಗೆ ನೆಮ್ಮದಿ ಆಯಿತು. ಯಾಕಂದರೆ 9 ದಿನ ವ್ರತ ಅಂದರೆ ಸುಮ್ಮನೆ ಅಲ್ಲ. ಒಬ್ಬೊಬ್ಬರು ಹೇಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಈ ಶಾಸ್ತ್ರ ಏನಪ್ಪ ಅಂತಂದರೆ ಚಾಪೆ ಮೇಲೆ ಮಲಗಬೇಕು, ನಾನ್ ವೆಜ್ನ ತಿನ್ನಬಾರ್ದು, ಡೈಲಿ ಮನೇನ ಕ್ಲೀನ್ ಮಾಡಬೇಕು, ಆ ರೀತಿ ಎಲ್ಲ ಇರುತ್ತೆ. ಈಗ ಎಳ್ಬತ್ತಿ ಕಟ್ಟಬೇಕಾದ್ರೂ ಕೂಡ ಸ್ನಾನ ಮಾಡಿಕೊಂಡು ಶುದ್ಧ ಮನಸ್ಸು ಶುದ್ಧ ದೇಹನ ಇಟ್ಕೊಂಡು ಕಟ್ಟುವಂಥದ್ದು. ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಆದರೆ ಸಣ್ಣ ಮಕ್ಕಳಿರೋರ ಮನೇಲಿ ಇದೆಲ್ಲ ಕಷ್ಟ. ಸ್ವಚ್ಛ ಮಾಡ್ತೀವಿ, ಅಂಥದ್ರಲ್ಲೂ ಎಲ್ಲ ಸ್ವಚ್ಛ ಮಾಡ್ತೀವಲ್ವಾ. 9 ದಿನದಿಂದ ಮಾಡ್ತಾಯಿರ್ತೀವಿ ಪೂಜೆನ. ಸೊ ಈಗ ನದಿ ಹತ್ರ ಹೋಗಿ ನೀರನ್ನ ತೊಗೊಂಡು ಹೋಗ್ತಾಯಿದ್ದೀನಿ. ಈಗ ಎಲ್ಲ ಗಿಡಕ್ಕೂ ಕೂಡ ಪ್ರೋಕ್ಷಣೆ ಮಾಡ್ತಾಯಿರ್ತೀನಿ. ಒಬ್ಬೊಬ್ರು ಹೇಳ್ತಾರೆ, ಅಂದರೆ ನಾನಿಲ್ಲಿ ಪೂಜೆ ಮಾಡಬೇಕಾದ್ರೆ ಇಲ್ಲಿ ಬನ್ನಿ ಮರ ಇದೆ, ಇದನ್ನು ಶಮೀವೃಕ್ಷ ಅಂತಲೂ ಸಹ ಕರೀತಾರೆ. ಅರಳಿ ಮರಕ್ಕಲ್ವಾ ಪೂಜೆ ಮಾಡೋದು ಅಂತ ಹೇಳ್ತಾರೆ. ಈಗ ನಾವು ಎಳ್ಬತ್ತಿ ಹಚ್ಚದೆ ಮೇಯ್ನು ಶನಿ ಮಹಾತ್ಮಂಗೆ ಅಂದಮೇಲೆ ಶಮೀವೃಕ್ಷ ಅಂದರೆ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಿದ್ದು. ಸೊ ಹಾಗಾಗಿ ನಾವು ಬನ್ನಿ ಮರದಿಂದ ಶುರು ಮಾಡ್ಕೊಂಡು ಹೋದರೆ ಶನಿ ಮಹಾತ್ಮನ ದೃಷ್ಟಿ ಇರುತ್ತಲ್ಲ ನೋಡಿ, ಸಾಡೆ ಸಾತಿ, ಕೆಟ್ಟ ದೃಷ್ಟಿ ಅವೆಲ್ಲ ಹೋಗುತ್ತೆ. ಶನಿ ಮಹಾತ್ಮನೂ ಕೂಡ ಒಳ್ಳೇದು ಮಾಡ್ತಾನೆ. ಸೊ ಹಾಗಾಗಿ ಇಲ್ಲಿ ಬೇವಿನ ಗಿಡ ಇದೆ, ಹೆಕ್ಕದ ಗಿಡ ಇದೆ, ನಂತರ ಅಶ್ವತ್ಥ ವೃಕ್ಷ ಅಂದರೆ ಹರಳಿ ಮರ ಇದೆ, ಬನ್ನಿ ಮರ ಇದೆ, ಎಲ್ಲವೂ ಇದೆ. ಈಗ ನೀರನ್ನ ಪ್ರೋಕ್ಷಣೆ ಮಾಡಿ ಅರಿಶಿನ ಕುಂಕುಮನ್ನೆಲ್ಲ ಇಟ್ಟು ನಂತರ ಹೂವನ್ನು ಇಟ್ಟು ಇವಾಗ ಹಾಲನ್ನ ಹಾಕ್ತಾಯಿದ್ದೀನಿ. ಒಬ್ಬೊಬ್ಬರು ಈ ರೀತಿ ಮಾಡಲ್ಲ, ಹಾಲನ್ನ ಹಾಕಿ ಬಾಳೆಹಣ್ಣೆಲ್ಲ ಹಾಕಿದ್ರೇ ನಾಗರಕಲ್ಲಿಗೆ ಆ ಪೂಜಾ ಫಲ ಸಂಪೂರ್ಣ ಆಗುವಂಥದ್ದು. ಸೊ ಹಾಗಾಗಿ ನಾನು ಪ್ರೊಸೀಜರೆಲ್ಲ ಫಾಲೋ ಮಾಡ್ತಾಯಿದ್ದೀನಿ. ಎಲ್ಲನೂ ಹಾಕಿದ ತಕ್ಷಣವೇ ನಂತರ ಪೂಜೆ ಎಲ್ಲ ಮಾಡ್ಕೊಳ್ಳುವಂಥದ್ದು. ಈ ದಿನ ಕೊನೆ ದಿನ ಆಗಿರೋದ್ರಿಂದ ಮುತ್ತೈದೆಯರಿಗೆ ಕುಂಕುಮವನ್ನು ಕೊಡುವಂಥದ್ದು ಒಂದು ಸಂಪ್ರದಾಯ. 9 ದಿನ ವ್ರತವನ್ನು ಮಾಡಿರ್ತೀವಿ. ವ್ರತವನ್ನು ಮಾಡಿದ ತಕ್ಷಣವೇ ಕೊನೆಯ ದಿನ ಏನಾದರೂ ಸಿಹಿಯನ್ನು ಕೊಟ್ಟು ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಅವ್ರ ಹತ್ರ ನಾವು ಆಶೀರ್ವಾದವನ್ನು ಪಡ್ಕೋಬೇಕು. ನಾನು ಆಗಲೇ ಹೇಳಿದೆ, ಧನುರ್ಮಾಸ ತಿಂಗಳಲ್ಲಿ ದೇವತೆಗಳ ಸಂಚಾರದ ದಿನಗಳು ಅಂತಲೇ ಹೇಳ್ತಾರೆ. ಇಂತಹ ಸಮಯದಲ್ಲಿ ನಾವು ಮುತ್ತೈದೆಯರ ಹತ್ರ ಆಶೀರ್ವಾದವನ್ನು ತಗೊಂಡ್ರೆ ಆ ದೇವತೆಗಳು, ಅಶ್ವಿನಿ ದೇವತೆಗಳು ಅಷ್ಟು ಅಂದಷ್ಟೇ ನಮಗೆ ಆ ಫಲ ಸಿಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ನಾನು ಆಗಲೇ ಹೇಳಿದೆ ಅಲ್ವಾ ಫ್ರೆಂಡ್ಸ್, ಏನೋ ಶುಭ ಸೂಚನೆ ಇದೆ ಅಂತ. ಕಾಯಿ ಒಳಗಡೆ ಹೂ ಬಿಟ್ಟಿದೆ. ಐ ಥಿಂಕ್ ಇದು ಬೆಳ್ತಿರೋ ಕಾಯಿ ಅನಿಸುತ್ತೆ. ಅದು ಎಲ್ಲರಿಗೂ ಕೂಡ ಸಿಗಲ್ಲ. ಹೊಡೆದಿದ್ದ ತಕ್ಷಣವೇ ಇದು ನನಗೆ ಯಾವಾಗಲೂ ಸಿಕ್ಕೇ ಇಲ್ಲ ಈ ಥರ ಕಾಯಿ. ಹೊಡೆದಿದ್ದ ತಕ್ಷಣ ನೀರು ಇತ್ತು, ಈ ರೀತಿ ಹೂ ಬಂತು. ನಮ್ಮ ಮನೆಯವರು ನೋ ಟೆನ್ಷನ್, ಕೂಲಾಗಿ ಪೂಜೆ ಮಾಡು, ಇದು ಒಳ್ಳೆಯದಕ್ಕೆ ಬಂದಿರೋದು, ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಗಾಬರಿಲಿ ಪೂಜೆ ಮಾಡಬೇಡ ಅಂತ ಹೇಳಿದ್ರು. ನನಗೆ ಒಂಥರ ಸಪೋರ್ಟಿವ್. ಈಗ ಕೆಲವೊಂದು ನನ್ನ ಫ್ರೆಂಡ್ಸ್ಗಳೇ ನೋಡಿದ್ದೀವಿ, ಅವ್ರ ಗಂಡಂದಿರು ಬಂದು ಪೂಜೆ ಮಾಡಲ್ಲ, ಬೇಕಾದರೆ ನೀನು ಮಾಡ್ಕೊ, ನಮ್ಮ ಕೈಲಿ ಆಗಲ್ಲ, ನಾವು ಹೊರಗಡೆ ಎಲ್ಲ ಬ್ಯುಸಿ ಇರ್ತೀವಿ ಅಂತೆಲ್ಲ ಹೇಳ್ತಾರಂತೆ. ನಮ್ಮನೆಯವರು ಕೂಡ ಬ್ಯುಸಿ ಇರ್ತಾರೆ. ಬಟ್ ಏನಪ್ಪ ಅಂದರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾರಲ್ವಾ, ಅದಕ್ಕಿಂತ ದೊಡ್ಡ ನೆಮ್ಮದಿ ಯಾವುದೂ ಇಲ್ಲ. ಮನೇಲಿ ಹೆಂಡ್ತಿ ಸುಖವಾಗಿದ್ದಾಳೆ ಅಂದರೆ ಗಂಡ ಹೆಂಡ್ತಿಯ ಪ್ರತಿ ಒಂದು ಭಾವನೆಗಳಿಗೂ ಸ್ಪಂದಿಸ್ದಾಗ್ಲೇ ಅವಳು ನೆಮ್ಮದಿಯಾಗಿದ್ದಾಳೆ ಅಂತ ಅರ್ಥ. ಸೊ ಹಾಗಾಗಿ ನಾನು ಏನೇ ಒಂದು ಪೂಜೆ ಮಾಡ್ತೀನಿ ಅಂದರೂ ಕೂಡ ಅವರು ಸಪೋರ್ಟಾಗಿ ನಿಂತ್ಕೋತಾರೆ. ಒಬ್ಬಳೇ ಹೋಗ್ತಾಳೆ, ಓಕೆ ಇಬ್ಬರು ಜೊತೆಲಿ ಪೂಜೆ ಮಾಡೋಣ, ಅದರಿಂದೇನೋ ಅಂತೆಲ್ಲ ಸಪೋರ್ಟ್ ಮಾಡ್ತಾರಲ್ವ, ನನಗಷ್ಟೇ ಖುಷಿ ನನಗೆ ಅವ್ರು ಕಂಡ್ರೆ. ಸೊ ಇವಾಗ ಪೂಜೆ ಎಲ್ಲ ಆಯಿತು. ಲಾಸ್ಟಲ್ಲಿ ಎಳ್ಬತ್ತಿನೂ ಕೂಡ ಹಚ್ತಾ ಇದ್ದೀವಿ. ಎಳ್ಬತ್ತಿ ಎಲ್ಲ ಹಚ್ಚಿ ಒಂದು ರೌಂಡ್ ಬರುವಷ್ಟರಲ್ಲಿ ಮುಂದೆ ಇದೆಲ್ಲ ನೋಡಿ, ಸಣ್ಣ ಸಣ್ಣ ಗುಡಿ ಇದೆ ಅಂತ ಹೇಳಿದ್ನಲ್ಲ, ಆಂಜನೇಯ ಗುಡಿ ಮತ್ತು ಗಣೇಶ ಗುಡಿ, ಅಲ್ಲಿಗೂ ಕೂಡ ನಾವು ಪೂಜೆಯನ್ನು ಮಾಡಿದ್ರೆ ನಮಗೊಂಥರ ನೆಮ್ಮದಿ ಆಗುತ್ತೆ. ಮತ್ತು ನಾವಿಲ್ಲಿ ನಿಂತ್ಕೊಂಡ್ರೆ ರೈಟ್ ಸೈಡು ಬಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಪ್ರಸಿದ್ಧವಾದಂತಹ ಅಗಸ್ತೇಶ್ವರ, ಇಲ್ಲಿ ಪುರಾಣ 600 ವರ್ಷದ ಪುರಾಣ ಕಥೆಗಳು ಕೂಡ ಅಲ್ಲಿ ಇದೆ. ಅಲ್ಲೂ ಕೂಡ ನಾವು ಇಲ್ಲೇ ನಿಂತ್ಕೊಂಡು ನಮಸ್ಕಾರ ಮಾಡಿ, ಗುಂಜಾಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೂ ಕೂಡ ನಮಸ್ಕಾರ ಮಾಡಿದ್ರೆ 9 ದಿನದ ವ್ರತ ಮುಗೀತು ಅಂತಲೇ ಅರ್ಥ. ಒಂಥರ ಕಂಫರ್ಟಬಲ್ ಫೀಲ್ ಆಗುತ್ತಲ್ವ. ಸೊ ಈಗ ಪೂಜೆ ಎಲ್ಲ ಮುಗಿಸಿದ್ವಿ. ಪೂಜೆ ಎಲ್ಲ ಆದಮೇಲೆ ಅರಳಿ ಮರದ ಸುತ್ತ 9 ರೌಂಡ್ ಸುತ್ತಿದ್ವಿ. ಸೊ ಇದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಯಾರೋ ಒಬ್ಬರು ಮೆಸೇಜ್ ಮಾಡಿದರು, ನೀವು ಹರಳಿಕಟ್ಟೆ ಸುತ್ತಬೇಕಾದ್ರೆ ಮಂತ್ರನ ಹೇಳ್ಕೊಂಡು ಸುತ್ತಿ. ಅವ್ರು ಹೇಳಿದ್ದು ಸರಿಯೇ, ಬಟ್ ನನ್ನ ವೀಡಿಯೋದಲ್ಲಿ ನಾನು ಕೇಳಿಸೋ ಥರ ನಾನು ಮಂತ್ರನ ಹೇಳಲ್ಲ, ಆ ರೀತಿ ಹೇಳಲೂಬಾರ್ದು. ನಾನು ಎಲ್ಲ ದೇವರುಗಳ್ನು ಮೇಯ್ನಾಗಿ ಗಣೇಶ, ಸುಬ್ರಹ್ಮಣ್ಯ, ಅಂದರೆ ಧನುರ್ಮಾಸ ಮೇಯ್ನಾಗಿ ಇಲ್ಲಿ ಸುತ್ತುವಂಥದ್ದು ಗಣೇಶ, ಸುಬ್ರಹ್ಮಣ್ಯ, ವಿಷ್ಣು, ಮಹಾಲಕ್ಷ್ಮಿ, ದುರ್ಗಾದೇವಿ, ಶಿವ, ಮತ್ತು ಆಂಜನೇಯ, ಶನೇಶ್ವರ, ಮತ್ತು
ನವಗ್ರಹಗಳನ್ನ ನೆನೆಸ್ಕೊಂಡು ಅದರ ಮಂತ್ರವನ್ನು ಹೇಳ್ತಾ 9 ಸುತ್ತು ಸುತ್ತುವಂಥದ್ದು. ಮತ್ತು ಹರಳಿಕಟ್ಟೆಯನ್ನು ಏಕೆ ಮುಟ್ಟಬಾರ್ದು ಅನ್ನೋದನ್ನು ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ, ಮಾಡೋದಕ್ಕಾಗಲಿಲ್ಲ. ಖಂಡಿತ ಈ ದಿನ ಹರಳಿಕಟ್ಟೆನ ಮುಟ್ಟಬೇಕಾ ಧನುರ್ಮಾಸ ತಿಂಗಳಲ್ಲಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ದಿನ ತಿಳಿಸ್ಕೊಡ್ತೀನಿ. ಸೊ ಈಗ ಪೂಜೆ ಎಲ್ಲ ಆಯಿತು. ಕುಂಕುಮ ಕೊಡೋದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ವರ್ಷವೂ ಕುಂಕುಮ ಕೊಡಬೇಕಾದ್ರೆ ಸಿಹಿಯಾಗಿ ಸಿಹಿ ಪೊಂಗಲ್ನ ರೆಡಿ ಮಾಡ್ತಿದ್ದೆ ಅವ್ರಿಗೂ ಕೂಡ. ಈ ಸರಿ ಏನೋ ಗೊತ್ತಿಲ್ಲ, ತುಂಬ ಸ್ಟ್ರೈನ್ ಆಗ್ತಿತ್ತು. ಅಂದರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ನೈವೇದ್ಯಕ್ಕಷ್ಟೇ ನಾನು ಪ್ರಸಾದನ ಮಾಡಿ ಬೂಂದಿನ ಅಂದರೆ ಸಿಹಿಯನ್ನು ಹೊರಗಡೆ ಬೇಕರಿಯಿಂದ ತರಿಸಿದೆ, ಅದನ್ನೇ ಎಲ್ಲರಿಗೂ ಕೊಟ್ಟೆ. ಕುಂಕುಮ ಕೊಡಬೇಕಾದ್ರೆ ಕಂಪಲ್ಸರಿ ಏನಾದರೂ ಸಿಹಿಯನ್ನು ಕೊಡಬೇಕು. ಸೊ ಹಾಗಾಗಿ ನಾನು ತರಿಸಿದ್ದೆ. ಏನಪ್ಪ ಅಂದರೆ ನಾನು ನೈವೇದ್ಯಕ್ಕೆ ಅಂತ ಒಂದು ಬಾಕ್ಸ್ ಪೊಂಗಲ್ನ ಮಾಡ್ಕೊಂಡು ಬಂದಿದ್ದೆ. ಅದು ದೇವರಿಗೆಲ್ಲ ಹಿಟ್ಟಾದಮೇಲೆ ಅಂದರೆ ಹರಳಿಕಟ್ಟೆಗೆ, ಬನ್ನಿ ಮರಕ್ಕೆ ಮತ್ತು ಹಿಂದೆಗಡೆ ಅಂದರೆ ಹರಳಿಕಟ್ಟೆ ಹಿಂದೆಗಡೆ ಒಂದು ಗಣೇಶನ ವಿಗ್ರಹ ಇದೆ, ಅಲ್ಲಿಗೂ ಕೂಡ ಪ್ರಸಾದನ್ನೆಲ್ಲ ಇಟ್ಟು ಮುಂದೆಗಡೆ ಗಣೇಶನ ವಿಗ್ರಹದ ಹತ್ರ ನೆಕ್ಸ್ಟು ಹನುಮಂತನ ವಿಗ್ರಹದ ಹತ್ರ ಎಲ್ಲ ಇಟ್ಟು ಇನ್ನೂ ತುಂಬ ಇತ್ತು, ಒಂದು 10 ಜನದಷ್ಟಕ್ಕೆ ಕೊಟ್ವಿ. ಆಗ ಅನಿಸ್ತು ಸೊ ಇದೇ ಸಾಕಾಯ್ತಿತ್ತು ಅಂತ, ಹೋಗಲಿ 2 ಥರ ಸ್ವೀಟ್ ಕೊಟ್ಟಂಗೆ ಆಯ್ತಲ್ಲ ಅಂತ ಒಂಥರ ಕಂಫರ್ಟಬಲ್ ಫೀಲ್ ಆಯಿತು. ಸೊ ಈಗ ಪೂಜೆ ಎಲ್ಲ ಆಯಿತು, ಎಲ್ಲರಿಗೂ ಕೂಡ ಕುಂಕುಮ ಕೊಡ್ತಾಯಿದ್ದೀವಿ. ಯಾರ್ಯಾರು ಧನುರ್ಮಾಸ ಪೂಜೆ ಮಾಡ್ತಾಯಿದ್ದೀರಾ ನೆನಪಲ್ಲಿ ಇಟ್ಕೊಳ್ಳಿ, ಕುಂಕುಮ ಕೊಟ್ಟಾದಮೇಲೆ ಅವ್ರ ಕೈಗೆ ಅಕ್ಷತೆಯನ್ನು ಕೊಟ್ಟು, ಅವರು ಮುತ್ತೈದೆ ಅಲ್ವಾ, ನಮಗಿಂತ ಚಿಕ್ಕವರು ದೊಡ್ಡವರಾದರೆ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡಿ, ಅವರು ನಮ್ಮ ಸಮ ವಯಸ್ಸವರು ನಮಗಿಂತ ಚಿಕ್ಕವರು ಅಂದರೆ ಜಸ್ಟ್ ಕೂತಿರ್ತಾರಲ್ವ, ಅವ್ರ ತೊಡೆನ ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ಸಾಕು. ಒಟ್ಟಿನಲ್ಲಿ ಅವರು ಅಕ್ಷತೆನ ಹಾಕಿ ನಮಗೆ ಆಶೀರ್ವಾದ ಮಾಡಬೇಕು. ಆಗ ದೇವತೆಗಳು ಹಸ್ತು ನಿನ್ನ ಕೋರಿಕೆಗೆಲ್ಲ ಹಸ್ತು ಅಂತ ಆಶೀರ್ವಾದ ಮಾಡಿದಷ್ಟೇ ಫಲ ಸಿಗುತ್ತಂತೆ. ನಂತರ ನಾನಿಲ್ಲಿ ಆಂಜನೇಯನಿಗೆ ಎಲೆಯ ಹಾರ ಮತ್ತು ಸೇವಂತಿಗೆ ಹಾರನೂ ಕೂಡ ಗಣೇಶನಿಗೆ ಮಾಡ್ಕೊಂಡು ಬಂದಿದ್ದೆ. ಅಲ್ಲೆಲ್ಲ ಪೂಜೆ ಮುಗಿದ ತಕ್ಷಣವೇ ಇಲ್ಲಿ ತಂದು ಕೊಟ್ವಿ, ಹಾಕ್ಲಿ ಅಂತೇಳಿ. ಸೊ ಎಲೆ ಹಾರ ಅಂತೂ ಫಸ್ಟು ಟೈಮ್ ಈ ರೀತಿ ನಾನು ಪ್ರಿಪ್ರೇಷನ್ ಮಾಡಿರೋವಂಥದ್ದು. ಸೊ ಅನ್ಕೋತಾ ಇದ್ದೆ ಎಲೆ ಹರಿದೋಗುತ್ತೇನೋ, ಅಯ್ಯೋ ಮಾಡ್ತಾ ಇದ್ದೀನಲ್ಲ ಏನು ಮಾಡೋದು, ಆಗುತ್ತಾ ಇಲ್ವೋ ಅಂದ್ಕೊಂಡು ಒಂದು ಜ್ಞಾನದಲ್ಲಿ ಕುತ್ಕೊಂಡು ಮಾಡಿದೆ. ಎಲ್ಲೋ ಅನ್ನಿಸ್ತು ಆಂಜನೇಯನ ಅನುಗ್ರಹ ನನಗಾಯ್ತೇನೋ, ಇಷ್ಟು ಚೆನ್ನಾಗಾಯ್ತಲ್ಲ ಅಂತ ತುಂಬಾ ಖುಷಿ ಆಯಿತು. ಹಾರ ಅಂತೂ ಏನೋ ಒಂಥರ ನಾವೇನಾದರೂ ರೆಡಿ ಮಾಡಬೇಕಾದ್ರೂ ಚೆನ್ನಾಗಿ ಬಂದುಬಿಟ್ರೆ ತುಂಬಾ ಖುಷಿಯಾಗುತ್ತಲ್ವ. ಇಲ್ಲಿ ಹಾರೆಲ್ಲ ಹಾಕಿ ಸೇವಂತಿಗೆ ಹಾರನೂ ಕೂಡ ಅಲ್ಲಿ ಹಾಕಿ ಪೂಜೆ ಎಲ್ಲ ಮಾಡಿಸಿದ್ವಿ. ಮತ್ತು ಈ ವಿಡಿಯೋನ ನೋಡಿ ಇನ್ನೊಂದು ಕಾಮೆಂಟ್ ಬರಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಆ ವಿಷಯನೂ ಕೂಡ ಹೇಳ್ಬಿಡ್ತೀನಿ. ಇನ್ನೊಬ್ಬರು ನಮ್ಮ ಫ್ರೆಂಡ್ ಹೇಳಿದ್ರು ಕೂದಲನ್ನ ಹೆಣ್ಕೊಂಡು ಪೂಜೆ ಮಾಡಿ, ಅದು ಒಳ್ಳೆಯದೇ ಅವರು ಹೇಳಿರುವಂಥದ್ದು. ಆದರೆ ಏನಪ್ಪ ಅಂತಂದರೆ ನಮ್ಮ ಹಿರಿಯರು ಹೇಳ್ತಾರೆ ಒದ್ದೇ ಕೂದಲಲ್ಲೇ ಬಂದು ಪೂಜೆ ಮಾಡಬೇಕು ಫಲ ಸಿಗಬೇಕು ಅಂದರೆ ಅಂತ. ನಾನು ಹಿರಿಯವ್ರು ಹೇಳಿರೋದನ್ನ ಫಾಲೋ ಮಾಡೋದು ಜಾಸ್ತಿ ನಾನು. ಸೊ ಹಾಗಾಗಿ ನಾನು ಈ ರೀತಿಯೇ ಪೂಜೆ ಮಾಡ್ತಾ ಇರುವಂಥದ್ದು. ಓಕೆ ಎಣ್ಕೋಬೋದು, ಅಷ್ಟು ಫ್ರೀ ಇರಲ್ವಲ್ಲ, ಕ್ಲಿಪ್ ಹಾಕ್ಕೊಂಡು ಬಂದುಬಿಡ್ತೀನಿ. ಈ ರೀತಿ ಮಾಡಿದ್ರೂ ಕೂಡ ಓಕೆ, ಪೂಜೆ ಸಲ್ಲುತ್ತೆ. ಸೊ ಫ್ರೆಂಡ್ಸ್, ನನ್ನ ಕೊನೆಯ ದಿನದ ಧನುರ್ಮಾಸ ಪೂಜೆ ಈ ರೀತಿ ಇತ್ತು. ಸೊ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಕೆಲವೊಬ್ಬರಿಗೆ ಕೊನೆಯ ದಿನ ಪೂಜೆ ಯಾವ ರೀತಿ ಎಂಡ್ ಮಾಡೋದು ಅನ್ನೋದು ಗೊತ್ತಿರಲ್ಲ ಅಲ್ವಾ. ಸೊ ಹಾಗಾಗಿ ಈ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಅಷ್ಟು ಐಡಿಯಾ ಬರುತ್ತೆ ಅಂತ ಅನ್ಕೋತೀನಿ. ಲಾಸ್ಟಲ್ಲಿ ನಾವು ನಕ್ಷತ್ರನ ನೋಡಿ ನಮಸ್ಕಾರ ಮಾಡಿ ದೇವಸ್ಥಾನದ ಹತ್ರ ಒಂದು 5 ನಿಮಿಷ ಕೂತಿದ್ವಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.